ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ನೂತನ ಸಚಿವರಾಗಿರುವಂಥವರಿಗೆ ಈ ಖಾತೆ ಹಂಚಿಕೆ ವಿಚಾರದಲ್ಲಿ ಇನ್ನೂ ಕೂಡ ಸಮಾಧಾನ ಆದ ಹಾಗೆ ಕಾಣಿಸ್ತಾ ಇಲ್ಲ. ಒಂದು ಕಡೆ ಹಿರಿಯ ಸಚಿವರಾಗಿದ್ದಂತಹ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆಯನ್ನು ಕೊಟ್ಟರು, ರಾಜೀನಾಮೆಯನ್ನು ಹಿಂಪಡೆದ್ರು. ಮತ್ತೊಂದೆಡೆ KH ಮುನಿಯಪ್ಪನವರ ಅಸಮಾಧಾನ ಹೆಚ್ಚಾಗಿತ್ತು, ಅವರು ಕೂಡ ಸಮಾಧಾನಿತರಾದರು. ಈಗ ಮತ್ತೊಬ್ಬರ ಸರದಿ ಡಿ.ಕೆ. ಶಿವರ ಸಚಿವ ಸಂಪುಟದಲ್ಲಿರುವಂತಹ ಎಲ್ಲೆಡೆಯೂ ಕೂಡ ಅಂದ್ರೆ ಇವರ ಕಾರ್ಯವೈಖರಿ ಬಗ್ಗೆ ಎಲ್ಲರೂ ಕೂಡ ಮೆಚ್ಚುಗೆಯ ಮಾತುಗಳನ್ನಾಡಿದ್ದಾರೆ. ಅದು ಈ ಹಿಂದೆ ಸಿದ್ದರಾಮಯ್ಯನವರ ಆಡಳಿತದ ಸಮಯದಲ್ಲಿ ಕಂದಾಯ ಇಲಾಖೆಯನ್ನು ವಹಿಸಿಕೊಂಡಿದ್ದದ್ದು ಕಂದಾಯ ಸಚಿವರಾಗಿದ್ದಂತಹ ಕೃಷ್ಣ ಬೈರೇಗೌಡರು. ಕೃಷ್ಣ ಬೈರೇಗೌಡರಿಗೆ ಈ ಬಾರಿ ಡಿ.ಕೆ. ಶಿವರ ಸಚಿವ ಸಂಪುಟದಲ್ಲಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಕೊಟ್ಟಿದ್ದಾರೆ. ಆದರೆ ಕೃಷ್ಣ ಬೈರೇಗೌಡರು ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ವಹಿಸಿಕೊಳ್ಳೋದಕ್ಕೆ ಒಪ್ಪುತ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಬೆಂಗಳೂರು ನಗರಾಭಿವೃದ್ಧಿ ಪೂರ್ಣ ಇಲಾಖೆಯನ್ನ ಇವರಿಗೆ ಕೊಡ್ತಾ ಇಲ್ಲ. ಯಾಕೆಂದ್ರೆ BDA ಮತ್ತು BMRDAಯನ್ನ ಇವರು ಸೇರಿಸ್ತಾ ಇಲ್ಲ. ಬರೀ ಅದರ ಹೊರತುಪಡಿಸಿದರೆ ಕಾರ್ಪೊರೇಷನ್ ಅಷ್ಟೇ ಬರುತ್ತೆ ಬೆಂಗಳೂರು ನಗರಾಭಿವೃದ್ಧಿಯಲ್ಲಿ. ಅದನ್ನಷ್ಟೇ ಇಟ್ಕೊಂಡು ಈ ಥರದ ಅಪೂರ್ಣವಾದಂತಹ ಖಾತೆಯನ್ನು ನಾನು ಹೇಗೆ ಮತ್ತು ಏಕೆ ನಿಭಾಯಿಸಲಿ ಅನ್ನುವಂಥ ಪ್ರಶ್ನೆಯನ್ನ ಡಿ.ಕೆ. ಶಿವಕುಮಾರ್ ಅವರ ಮುಂದೆ ಮತ್ತು ಸುರ್ಜೇವಾಲಾ ಅವರ ಮುಂದೆ ಕೃಷ್ಣ ಬೈರೇಗೌಡರು ಹೇಳ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕೃಷ್ಣ ಬೈರೇಗೌಡರು ಬಹಳ ವೆಲ್ ಎಜುಕೇಟೆಡ್, ಬಹಳ ಸಭ್ಯ ಸಚಿವರು. ಈ ಹಿಂದೆ ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡಿದ್ದಾರೆ, ಬಹಳಷ್ಟು ಮಹತ್ತರವಾದಂತಹ ಬದಲಾವಣೆ ತಂದರು. ಜೊತೆಗೆ ಹಾಸನ ಜಿಲ್ಲಾ ಉಸ್ತುವಾರಿಗೆ ಕೆಲಸ ಮಾಡಿದಂತಹ ಕೃಷ್ಣ ಬೈರೇಗೌಡರು ಅವರ ಕಾರ್ಯವೈಖರಿ ಬಹಳಷ್ಟು ಜನರಿಗೆ ಎಲ್ಲರಿಗೂ ಕೂಡ ಇಷ್ಟ ಆಗಿರುವಂಥದ್ದು. ಬ್ಯಾಟರಾಯನಪುರದ ಶಾಸಕರಾಗಿರುವಂತಹ ಕೃಷ್ಣ ಬೈರೇಗೌಡರು ಈ ಬಾರಿಯೂ ಕೂಡ ಡಿ.ಕೆ. ಶಿವರ ಸಚಿವ ಸಂಪುಟದಲ್ಲಿ ಸಚಿವರಾಗಿ ಆಯ್ಕೆಯಾಗಿದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಅವರಿಗೆ ಕೊಟ್ಟಿದ್ದಾರೆ. ಈ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ರಾಮಲಿಂಗಾರೆಡ್ಡಿ ಅವರು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಅಂದ್ರೆ ಏನು ಮಾತುಗಳಾಗಿದೆ ಇವರನ್ನ ಮನವೊಲಿಸುವಲ್ಲಿ ಅನ್ನುವಂಥದ್ದು ಗೊತ್ತಿಲ್ಲ. ರಾಮಲಿಂಗಾರೆಡ್ಡಿ ಅವರನ್ನ ಸಮಾಧಾನ ಪಡಿಸಿದ್ದಾರೆ, ಅವರವರ ರಾಜೀನಾಮೆಯನ್ನು ಹಿಂಪಡೆದಿದ್ದಾರೆ. ಅಂದರೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ಕೊಡ್ತಾರಾ ಅವರಿಗೆ, ಇಲ್ಲವಾ? ಅಥವಾ ಕೊಟ್ಟಿರುವಂತಹ ಜಲಸಂಪನ್ಮೂಲ ಖಾತೆಯನ್ನು ಮುಂದುವರಿಸ್ಕೊಂಡು ಹೋಗಿ ಅಂತ ಹೇಳ್ತಾರಾ? ಮುಂದಿನ ದಿನಗಳಲ್ಲಿ ಬದಲಾವಣೆ ಆದಾಗ ಏನಾದರೂ ನಿಮ್ಮ ಖಾತೆ ಬದಲಾವಣೆ ಮಾಡಿಕೊಡ್ತೀವಿ ಅಂತ ಮಾತುಗಳಾಗಿದೆಯಾ ಗೊತ್ತಿಲ್ಲ. ಬಟ್ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ಕೃಷ್ಣ ಬೈರೇಗೌಡರು ಕೊಟ್ಟಿದ್ದಾರೆ. ಕೃಷ್ಣ ಬೈರೇಗೌಡರ ಅಸಮಾಧಾನ ಹೆಚ್ಚಾಗಿರುವಂಥದ್ದು ಯಾಕೆ ಅಂದ್ರೆ BDA ಮತ್ತು BMRDA ಪ್ರಮುಖವಾಗಿ ಕೆಲಸ ನಿರ್ವಹಿಸಬೇಕಾಗಿರುವಂಥದ್ದು ಏನಿದೆ ಅಂದ್ರೆ ಬೆಂಗಳೂರು ನಗರದ ಅಭಿವೃದ್ಧಿ ಅನ್ನುವಂಥದ್ದು ಏನಿದೆ, ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಮತ್ತು BMRDA ಇವೆರಡೂ ಕೂಡ ಕೊಡದೆ ಕೇವಲ ಕಾರ್ಪೊರೇಷನ್ ಬರುವಂತಹ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಅಪೂರ್ಣವಾಗಿ ಕೊಟ್ಟುಬಿಟ್ಟಿದ್ದಾರೆ. ಶನಿವಾರ ನಡೆದಂತಹ ಖಾಸಗಿ ಹೋಟೆಲ್ ನಡೆದಂತಹ ಒಂದು ಸಭೆಯಲ್ಲಿ ಬಹಳ ಓಪನ್ ಆಗಿ ಸುರ್ಜೇವಾಲಾ ಅವರ ಜೊತೆಗೆ ಕೃಷ್ಣ ಬೈರೇಗೌಡರು ತಮ್ಮ ಅಸಮಾಧಾನವನ್ನು ಹೇಳಿಕೊಂಡಿದ್ದಾರೆ. ಈ ಹಿಂದೆ ನಾನು ಕಂದಾಯ ಇಲಾಖೆಯನ್ನು ನಿಭಾಯಿಸಿದ್ದೇನೆ, ಬಹಳ ಸಮರ್ಥವಾಗಿ ನಿಭಾಯಿಸಿದ್ದೇನೆ, ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ದೇನೆ, ಉತ್ತಮವಾದಂತಹ ಪ್ರತಿಕ್ರಿಯೆ ಸಿಕ್ಕಿದೆ, ಎಲ್ಲರೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಈ ಬಾರಿ ನನಗೆ ಸಚಿವ ಸ್ಥಾನ ಏನೋ ಕೊಟ್ಟಿದ್ದೀರಾ, ಆದರೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೊಟ್ಟಿರೋದ್ರಲ್ಲಿ ಅಪೂರ್ಣವಾಗಿ ಕೊಟ್ಟಿದ್ದೀರಾ. BDA ಮತ್ತು BMRDA ನನಗೆ ಕೊಟ್ಟಿಲ್ಲ, ಅದನ್ನ ಕೊಡಿ, ಅವಾಗ ಅದು ಪೂರ್ಣವಾದಂತಹ ಖಾತೆ ಆಗುತ್ತೆ. ನನಗೆ ಕೆಲಸ ಮಾಡೋದಕ್ಕೆ ಅಂದ್ರೆ ಒಂದು ರೀತಿಯಲ್ಲಿ ಮನಸ್ಸು ಇರುತ್ತೆ, ಜೊತೆಗೆ ಕೆಲಸ ನಡೆದಂತೆ ಆಗುತ್ತೆ ಖಾತೆ ಮುಖಾಂತರ. ಕೇವಲ ಕಾರ್ಪೊರೇಷನ್ ಅನ್ನ ಇಟ್ಕೊಂಡು ಬೆಂಗಳೂರು ನಗರಾಭಿವೃದ್ಧಿ ಕೊಟ್ಟಿದ್ದೇವೆ ಅಂತ ಹೇಳಿಕೊಂಡು ನೀವು ಕೆಲಸನ ಎಕ್ಸ್ಪೆಕ್ಟ್ ಮಾಡಿದ್ರೆ, ನಿರೀಕ್ಷೆ ಮಾಡಿದ್ರೆ ಅದು ಖಂಡಿತವಾಗ್ಲೂ ಸಾಧ್ಯ ಆಗೋದಿಲ್ಲ. ನೀವು ನನಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಕೊಟ್ಟಿದ್ದೀರಾ, BDA BMRDAನ ಸೇರಿಸಿ ಒಟ್ಟಾರೆಯಾಗಿ ಪೂರ್ಣವಾದಂತಹ ಖಾತೆಯನ್ನು ನನಗೆ ಕೊಡಿ, ಆಗ ಮಾತ್ರ ನನ್ನ ಖಾತೆಯನ್ನು ವಹಿಸಿಕೊಂಡು ಸಚಿವನಾಗಿ ಕೆಲಸವನ್ನು ನಿಭಾಯಿಸ್ತೇನೆ ಅನ್ನುವಂಥ ಮಾತನ್ನ ಬಹಳ ನೇರವಾಗಿ ಸ್ಪಷ್ಟವಾಗಿ ಸುರ್ಜೇವಾಲಾ ಅವ್ರಿಗೂ ಹೇಳಿದ್ದಾರೆ, ಜೊತೆಗೆ ಡಿ.ಕೆ. ಶಿವಕುಮಾರ್ ಅವ್ರಿಗೂ ಹೇಳಿದ್ದಾರೆ. ಸುರ್ಜೇವಾಲಾ ಅವ್ರಿಗೂ ಗೊತ್ತು, ಹೈಕಮಾಂಡ್ಗೂ ಗೊತ್ತು, ರಾಜ್ಯದ ಕಾಂಗ್ರೆಸ್ ನಾಯಕರಿಗೂ ಗೊತ್ತು ಮತ್ತು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವ್ರಿಗೂ ಗೊತ್ತು ಕೃಷ್ಣ ಬೈರೇಗೌಡರ ಕೆಪಾಸಿಟಿ ಏನು ಅಂತ. ಅವ್ರು ಯಾವ ರೀತಿ ಕೆಲಸವನ್ನ ಮಾಡ್ತಾರೆ, ಯಾವ ರೀತಿ ಕೆಲಸಗಳನ್ನು ಈಗಾಗಲೇ ಮಾಡಿದ್ದಾರೆ, ಎಂಥ ಇಲಾಖೆ ಕೊಟ್ಟರು ಯಾವ ರೀತಿ ಸಮರ್ಥವಾಗಿ ನಿಭಾಯಿಸ್ತಾರೆ ಅನ್ನುವಂಥದ್ದು ಗೊತ್ತಿದೆ ಅವರಿಗೆ. ಹೀಗಾಗಿ ಇಷ್ಟೆಲ್ಲ ಗೊತ್ತಿದ್ರು ಯಾಕೆ ಅಪೂರ್ಣವಾದಂತಹ ಖಾತೆಯನ್ನು ಕೊಟ್ಟಿದ್ದಾರೆ, ಹೈಕಮಾಂಡ್ ಯಾಕೆ ಈ ತೀರ್ಮಾನಕ್ಕೆ ಬಂತು ಗೊತ್ತಿಲ್ಲ. ಈಗ ಅವರ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಪೂರ್ಣ ಖಾತೆಯನ್ನು ಕೊಟ್ಟಂತ ನಂತರದಲ್ಲಿ ನಾನು ಖಾತೆಯನ್ನು ನಿಭಾಯಿಸ್ತೇನೆ, ವಹಿಸ್ಕೊಳ್ತೇನೆ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಹೀಗಾಗಿ ಏನೆಲ್ಲ ಡಿಸ್ಕಷನ್ಸ್ ಆಗುತ್ತೆ ಗೊತ್ತಿಲ್ಲ. ಡಿಸ್ಕಷನ್ಸ್ ಚರ್ಚೆಗಳಾದಂಥ ನಂತರದಲ್ಲಿ ಪೂರ್ಣವಾದಂತಹ ಖಾತೆಯನ್ನ ಕೊಟ್ಟರೆ ಮಾತ್ರವೇ ನಾನು ಸಚಿವನಾಗಿ ಕೆಲಸವನ್ನು ನಿಭಾಯಿಸ್ತೇನೆ ಅಂತ ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ. ಇವರ ಮಾತಿಗೆ ಹೈಕಮಾಂಡ್ ನಾಯಕರು ಒಪ್ತಾರಾ, CM ಡಿ.ಕೆ. ಶಿವಕುಮಾರ್ ಅವರು ಒಪ್ತಾರಾ, ಏನೆಲ್ಲ ಆಗತ್ತೆ ಮತ್ತು
ಕೃಷ್ಣ ಬೈರೇಗೌಡರಿಗೆ ಪೂರ್ಣವಾದಂಥ ಖಾತೆಯನ್ನು ಕೊಡ್ತಾರಾ ಇಲ್ವಾ, ಯಥಾಸ್ಥಿತಿಯಲ್ಲಿ ಮುಂದುವರ್ಸ್ಕೊಂಡು ಹೋಗಿ ಅಂತ ಹೇಳ್ತಾರಾ, ಸಮಾಧಾನಿತರಾಗ್ತಾರಾ ಕೃಷ್ಣ ಬೈರೇಗೌಡರು, ಇಲ್ಲ ಅಸಮಾಧಾನ ಬೇರೆ ರೀತಿಗೆ ಹೋಗಿ ಇನ್ನೇನಾದ್ರೂ ಬದಲಾವಣೆ ಆಗುತ್ತಾ, ಬೆಳವಣಿಗೆ ಆಗುತ್ತಾ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.